ಆಮ್ರಪಾಲ್, ನನ್ನ ಜೀವನದಲ್ಲಿ ಖುಷಿಯಾಗಿರೋದಕ್ಕೆ, ನಗು ಇರೋದಕ್ಕೆ ನೀವೇ ಕಾರಣ. ನೀವು ನನಗೆ ತುಂಬಾ ಹಳೆ ಪರಿಚಯ ಅನ್ಸತ್ತೆ ಆಮ್ರಪಾಲ್. ಪ್ಲೀಸ್ 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 ನನ್ನ ಬಿಟ್ಟು ಹೋಗ್ಬೇಡಿ. ತುಂಬಾ ಖಾಲಿ ಆಗ್ಬಿಡುತ್ತೆ ನನ್ನ ಜೀವನ. ಪ್ಲೀಸ್. ಸೂರ್ಯದೇವ, ಆಮ್ರಪಾಲಿ ಯಾವಾಗ್ಲೂ ನಿನಗ್ ನಮಸ್ಕಾರ ಮಾಡ್ತಿರ್ತಾಳೆ. ಅಷ್ಟು ಭಕ್ತಿ ನಿನ್ ಕಂಡ್ರೆ. ಈಗ ಅವಳು ಸಾಯ್ತಾ ಇದ್ದಾಳೆ, ನೀನೇ ಅವಳನ್ನ ಕಾಪಾಡ್ಬೇಕು. ನಿನ್ಗಳು ಫೇವ್ರೆಟ್ ಅಲ್ವಾ, ಅದಕ್ಕೆ ತಾನೇ ನಿನ್ ಪಕ್ಕ ಕೊಟ್ಟು ಕಳ್ಸಿದ್ದು. ಈಗ ಅವಳು ಸಾಯ್ತಾ ಇದ್ದಾಳೆ, ಪ್ಲೀಸ್ ಅವಳನ್ನ ಉಳಿಸ್ಕೊಡು. ನಾನ್ ನಿನಗ್ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ, ಪ್ಲೀಸ್ ಪ್ಲೀಸ್ ನನ್ಗೋಸ್ಕರ ಅವಳನ್ನ ಉಳಿಸ್ಕೊಡು. ಎಲ್ಲ ಹೋಗಿದ ನೀವನು? ಯಾರಿಗೂ ಏನೋ ಹೇಳಲಿಲ್ಲ. ಯಾವತ್ತೂ ಹೀಗೆ ಮಾಡಿಲ್ವಲ್ಲ ಅವನು. ಹಲೋ ಹಲೋ ಪ್ರದ್ಯುಮ್ನ, ಏನಾಯ್ತು? ಅಳ್ತಾ ಇದೆಯಾ? ಹಲೋ ಹಲೋ ಪ್ರದ್ಯುಮ್ನ, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಏನಾದ್ರೂ ಮಾತಾಡು, ನನಗೆ ಗಾಬರಿ ಆಗ್ತಾ ಇದೆ. ಅಕ್ಕ ಅಕ್ಕ, ಆಮ್ರಪಾಲಿ ಆಮ್ರಪಾಲಿ ಇಲ್ಲ ಅಕ್ಕ. ಆಮ್ರಪಾಲಿ ಇಲ್ಲ? ಹಂಗಂದ್ರೆ ಹೋಗ್ಬಿಟ್ರಕ್ಕ. ತಪ್ಪು ಮಾಡ್ಬಿಟ್ಟೆ ಅಕ್ಕ. ಅವ್ರು ನಮ್ಮ ಮನೆಯಿಂದ ಕಳಿಸ್ಬಾರ್ದಿತ್ತು. ತಪ್ಪು ಮಾಡ್ಬಿಟ್ವಿ ನಾವೆಲ್ರು. ಸಮಾಧಾನ ಮಾಡ್ಕೋ ಪ್ರದ್ಯುಮ್ನ. ಹೇಗ್ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ? ತಪ್ಪೆಲ್ಲ ನಂದೇ ಅಕ್ಕ. ಅವ್ರನ್ನ ಕಳಿಸ್ಬಾರ್ದಿತ್ತು. ಒಂದೇ ಒಂದ್ ಕ್ಷಣ ಕೂಡ ಯೋಚನೆ ಮಾಡಿಲ್ಲ ಅಕ್ಕ, ಹಾಗೆ ಕಳಿಸ್ಬಿಟ್ಟೆ. ತಪ್ಪೆಲ್ಲ ನಂದೆ ಅಕ್ಕ. ಆಂಬ್ಯುಲೆನ್ಸ್ ಬಂದಿದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅವಳ ಸತ್ರ ಇವನಿಗೆ ಯಾಕೆ ಇಷ್ಟು ದುಃಖ ಆಗ್ಬೇಕು? ಎಲ್ಲಿಂದನೋ ಬಂದ್ಲು, ಈ ಮನೇಲಿ ಸ್ವಲ್ಪ ದಿನ ಇದ್ಲು, ಹುಚ್ಚಾಗಿ ಆಡದ್ಲು, ಹೋದ್ಲು. ಅದಕ್ಕೆ ಇಷ್ಟೊಂದೆಲ್ಲ ಅಳಬೇಕಾ? ಇಮೋಷನಲ್ ಫೂಲ್. ಛಾಯಾ, ಏನಮ್ಮ? ಪ್ರದ್ಯುಮ್ನ ಎಲ್ಲಿದ್ದಾನೆ ನೋಡ್ದ್ಯಾ? ಅಮ್ಮ, ಅವನ ಹತ್ರನೇ ಮಾತಾಡ್ತಾ ಇದ್ದೆ, ಹೊರಗಡೆ ಹೋಗಿದ್ದಾನಂತೆ. ಅಮ್ಮ, ಅದು ಆಮ್ರಪಾಲಿ ಸತ್ತೋದ್ಲಂತೆ. ಅಯ್ಯೋ ದೇವ್ರೆ, ಏನಾಯ್ತಂತೆ? ಹಾವು ಕಚ್ಬಿಡ್ತಂತೆ. ಪಾಪ ಪ್ರದ್ಯುಮ್ನ ತುಂಬಾ ಬೇಜಾರು ಮಾಡ್ಕೊಂಡಿದ್ದ. ಬೇಜಾರಾಗ್ದೆ ಇರುತ್ತಾ ಹೇಳು? ಪಾಪ, ಎಷ್ಟ್ ಚಿಕ್ಕ ವಯಸ್ಸು ಅವಳಿಗೆ. ಪ್ರದ್ಯುಮ್ ನನ್ಗಿನ್ನ ಚಿಕ್ಕವಳವಳು. ಅವ್ರ ಅಪ್ಪ ಅಮ್ಮ ಅವಳಿಗೋಸ್ಕರ ಎಲ್ಲಿ ಕಾಯ್ಕೊಂಡು ಕೂತಿದಾರೋ ಏನೋ. ಕಳಿಸ್ಬಾರ್ದಿತ್ತು ಅವಳನ್ನ. ನಾವು ತಪ್ಪು ಮಾಡ್ಬಿಟ್ವಿ ಛಾಯಾ. ಪ್ರದ್ಯುಮ್ನನು ಹಾಗೆ ಅಂದ, ಆದ್ರೆ ಏನ್ ಮಾಡಕ್ಕಾಗತ್ತೆ ಹೇಳು? ನಮ್ಮನೆ ನಿಮ್ದಿನ ನಾವೇ ನೋಡ್ಕೋಬೇಕಲ್ವಾ? ಹಾಗಂತ ಕಟ್ಟಕ್ ರಾಕ್ಬಾರ್ದಲ್ವಾ ಛಾಯಾ?
ನೋಡು, ಅನ್ಯಾಯವಾಗ ಆ ಹುಡುಗಿ ಜೀವನೇ ಹೊರಟೋಯ್ತಲ್ಲ. ತುಂಬಾ ಸಂಕಟ ಆಗ್ತಿದೆ ನನ್ಗೆ. ನಾವ್ ತಪ್ಪು ಮಾಡ್ಬಿಟ್ವಿ. ಅವಳು ಸತ್ತು ಹೋದ್ಲು ಅಂತ ನಾನು ಬೇಜಾರು ಮಾಡ್ಕೋಬೇಕಾ? ನಾನೇನು ಅವಳನ್ನ ಸಾಯಿಸ್ಲಿಲ್ವಲ್ಲ? ಅಥವಾ ನಾನು ಅವಳನ್ನ ಮನೆಯಿಂದ ಹೊರಗೆ ಕಳಿಸಿ ತಪ್ಪು ಮಾಡಿದ್ನಾ? ನೋನು, ನಾನು ಸರಿಯಾಗೇ ಮಾಡಿದ್ದೀನಿ. ಅಮ್ಮ ಮಗ ಇಬ್ರು ಸರಿಯಾಗಿದ್ದಾರೆ. ಬಿಟ್ರೆ ನಾನು ಇಮೋಷನಲ್ ಫೂಲ್ ಮಾಡ್ಬಿಡ್ತಾರೆ. ನಾನು ಮತ್ತೆ ಬದುಕುಳಿಯುವ ಸಾಧ್ಯತೆ ಇಲ್ಲವೆಂದುಕೊಂಡಿದ್ದೆ. ಹೇಗೆ ಬದುಕಿ ಬಂದೆ? ನೀನು ಯಕ್ಷ ಮಂತ್ರವನ್ನು ಹುಡುಕಬೇಕು. ಮಣಿಭದ್ರ ಯಕ್ಷ ದೇವರ ಮಂತ್ರ ನಿನಗೆ ಸಿಕ್ಕಿದರೆ ಪದಕದ ಕಡೆಗೆ ದಾರಿ ತೋರಿಸುತ್ತದೆ. ಆ ಮಂತ್ರ ಪಡೆಯುವುದು ಹೇಗೆ? ಭೂಲೋಕದಲ್ಲಿ ಪುರಾತನ ದೇವಸ್ಥಾನ ಒಂದಿದೆ. ಆ ದೇವಸ್ಥಾನವಿರುವ ಜಾಗಕ್ಕೆ ಘೋರ ಸಮುದ್ರವೆಂದು ಕರೆಯುತ್ತಾರೆ. ಆ ಊರಿನ ಒಂದು ಕುಟುಂಬಕ್ಕೆ ಈ ಯಕ್ಷ ಮಂತ್ರವನ್ನು ಕಾಪಾಡುವ ಜವಾಬ್ದಾರಿಯನ್ನು ಮಣಿಭದ್ರ ಯಕ್ಷ ಒಪ್ಪಿಸಿದ್ದಾನೆ. ಅವರ ಮೂಲಕ ನೀನು ಯಕ್ಷ ಮಂತ್ರವನ್ನು ಪಡೆಯಬಹುದು. ಯಕ್ಷ ಮಂತ್ರ ಒಂದೇ ನನಗಿರುವ ದಾರಿ. ಆಮ್ರಪಾಲಿ ಎಲ್ಲೋದ್ರು? ಆಮ್ರಪಾಲಿ ಅಣ್ಣ, ಏನಾಯ್ತು? ಆಮ್ರಪಾಲಿ ಎಲ್ಲಿ? ಗೊತ್ತಿಲ್ಲ ಪುಟಾಣಿ, ಇಲ್ಲೇ ಇದ್ರು. ಹಾವು ಕಚ್ಚಿದೆ, ಸಾಯೋ ತರ ಇದಾರೆ ಅಂದ್ರೆ ಎಲ್ಲಿದಾರ್ರಿ? ಏನ್ ಆಟ ಆಡ್ತಿದ್ರೆ ನಮ್ಮ ಹತ್ರ? ಏ ರಾಜು, ಬಾರ ಹೋಗೋಣ. ಎಲ್ಲೋದ್ಲಣ್ಣ ಆಮ್ರಪಾಲಿ? ಹೇಗೋದ್ಲು? ಅಂದ್ರೆ ಆಮ್ರಪಾಲಿ ಹುಷಾರಾಗ್ಬಿಟ್ಲಾ? ಅಸಾಧ್ಯ! ಈ ಕ್ಷುದ್ರ ಗಂಧರ್ವ ಕನ್ಯೆ ಹೇಗೆ ಓಡಾಡುತ್ತಿದ್ದಾಳೆ? ಅವಳ ಕಾಲುಗಳ ಮೇಲೆ ಮಹಾಪ್ರಭು, ನನ್ನ ಪ್ರಾಣದ ಮೇಲೆ ಭಯವಿಟ್ಟು ಕೇಳುತ್ತಿದ್ದೇನೆ. ಆಮ್ರಪಾಲಿ ನೀವಂದುಕೊಂಡಿದ್ದಕ್ಕಿಂತ ಶಕ್ತಿಶಾಲಿಯಾಗಿದ್ದರೆ ಏನು ಮಾಡುತ್ತೀರಿ? ಯೋಚನೆ ಮಾಡಿ ಮಹಾಪ್ರಭು. ಆಕೆ ಇಷ್ಟರೊಳಗೆ ಸಾಯಬೇಕಿತ್ತು, ಆದರೆ ಬದುಕಿದ್ದಾಳೆ. ಹಿರಣ್ಯ ಗರ್ಭಕ್ಕೆ ಹೋಗಿ ಮಾಯಾದ್ವಾರವನ್ನು ತೆಗೆದಿದ್ದಾಳೆ. ನೀನು ಹೇಳುವುದು ನಿಜ ವಕ್ರಬುದ್ಧಿ. ಸಾಮಾನ್ಯ ಶಕ್ತಿಯುಳ್ಳ ಗಂಧರ್ವನ ಕೈಯಲ್ಲಿ ಮಾಯಾದ್ವಾರವನ್ನು ತೆಗೆಯುವುದು ಅಸಾಧ್ಯ. ಈಗ ನೋಡಿದರೆ ಕಾರ್ಕೋಟಕ ವಿಷವನ್ನು ಗೆದ್ದು ಓಡಾಡುತ್ತಿದ್ದಾಳೆ. ದೇವಾನು ದೇವತೆಗಳೇ ಕಾರ್ಕೋಟಕ ಕುಡಿದು ಸೋಮುವಿಲ್ಲದೆ ಬದುಕುವುದು ಕಷ್ಟ. ಆಮ್ರಪಾಲಿಗೆ ಇದೆಲ್ಲವನ್ನು ಗೆಲ್ಲುವ ಶಕ್ತಿ ಇದೆಯೇ? ಛೇ, ಇಲ್ಲ. ಆಕೆ ಭದ್ರದೇವನ ಮಗಳು. ಇವರೇನು ದೊಡ್ಡ ಮಾಯಾವಿಗಳಲ್ಲ. ಅವಳೊಂದಿಗೆ ಬೇರೆ ಯಾರೋ ಇರಬೇಕು. ಹೌದು ಹೌದು ಹೌದು. ಆದರೂ ಭೂಲೋಕದಲ್ಲಿ ಬೇರೆ ಯಾವ ಗಂಧರ್ವರಿದ್ದಾರೆ ಮಹಾಪ್ರಭು? ಒಬ್ಬನನ್ನು ಬಿಟ್ಟು. ರಾಜಕುಮಾರ. ಆಮ್ರಪಾಲಿ ರಾಜಕುಮಾರನನ್ನು ಹುಡುಕಿ ಬಿಟ್ಟಳೆ. ಇಬ್ಬರು ಒಟ್ಟಿಗಿರುವರೆ. ಅಲ್ಲ, ಏನ್ ಆಗ್ತಿದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಪುಟಾಣಿ. ನಂಗೂ ಅಷ್ಟೇ ಅಣ್ಣ. ಆಮ್ರಪಾಲಿ ಅಲ್ಲೇ ಇದ್ಲು, ಅವಳ ತುಟಿ ಎಲ್ಲ ನೀಲ್ಗಟ್ಟಿತ್ತು. ಆದ್ರೆ ಈಗ ನೋಡಿದ್ರೆ ಕಾಣ್ತಾನೆ ಇಲ್ಲ. ಅಲ್ಲ, ಯಾರಾದ್ರೂ ಅವ್ರನ್ನ ಕರ್ಕೊಂಡು ಹೋದ್ರ? ಅವಳಿಗೆ ನಮ್ಮನ್ ಬಿಟ್ರೆ ಬೇರೆ ಯಾರು ಗೊತ್ತಣ್ಣ?
ಅವಳೇ ಎದ್ದು ಹೋಗಿದ್ದಾಳಣ್ಣ. ನಾನ್ ಸೂರ್ಯದೇವನ್ ಪ್ರಾರ್ಥನೆ ಮಾಡಿದ್ದೀನಲ್ಲ ಅದನ್ನ ಕೇಳ್ಸಿರ್ಬೇಕು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಯಾರಾದ್ರೂ ಹುಡುಗಿನ ನೋಡಿದ್ರಾ? ಓ ನೋಡ್ದೆ, ತೆಳ್ಳಿಗೆ ಬೆಳ್ಳಿಗೆ ಇದ್ಲು, ಈ ಕಡೆನೆ ಹೋದ್ಲು. ನಾನ್ ಹೇಳಿಲ್ವಾ ಎಲ್ಲ ಸೂರ್ಯದೇವನ್ ಕೆಲ್ಸನೇ. ಬಾ ಹೋಗ್ ಹುಡ್ಕೋಣ. ಸರಿ ಬಾ ಪುಟಾಣಿ. ಹೇಳು ನಾಥ್. ಅರ್ಜೆಂಟ್ ಆಗಿ ಬರ್ಬೇಕಾ? ಎಲ್ಲಿಗೆ? ಸರಿ ಆಯ್ತು. ಏನಾಯ್ತಣ್ಣ? ಎಮರ್ಜೆನ್ಸಿ ಇದೆ, ಅರ್ಜೆಂಟ್ ಆಗಿ ಬಾ ಅಂತಿದ್ದಾನೆ. ಅದು ಅವನ ಹತ್ರ ಹೋಗೋದಾ ಆಮ್ರಪಾಲಿನ ಹುಡ್ಕೋದಾ? ಆಮ್ರಪಾಲ್ ಹುಡುಕ್ಬೇಕಣ್ಣ. ಈಗೇನೋ ಆರಾಮಾಗಿದ್ದಾಳೆ, ಅವಳಗ್ ಮತ್ತೇನಾದ್ರೂ ಆಗೋದ್ರೆ? ಅಲ್ಲ ಪುಟಾಣಿ, ನಿನ್ನದು ಎಮರ್ಜೆನ್ಸಿ ಅಂತಿದ್ದಾನೆ. ಮೊದ್ಲು ಅವನ ಹತ್ರ ಹೋಗಿ ಬರ್ಬೇಕು, ಆಮೇಲೆ ನಾನೇ ಆಮ್ರಪಾಲಿನ ಹುಡುಕ್ತೀನಿ. ಐ ಪ್ರಾಮಿಸ್. ಈಗ ಬಾ. ನೀವು ಇಲ್ಲೇನ್ ಮಾಡ್ತಿದ್ದೀರಾ? ನಿಮ್ಗೆ ವಿಡಿಯೋ ಕಳ್ಸಿದ್ ಯಾರು? ನೋಡಪ್ಪ, ನಮ್ಗೇನು ಗೊತ್ತಿಲ್ಲ, ನಮ್ಮನ್ ಬಿಟ್ಬಿಡಿ. ನೋಡಿ, ನಿಮಗ್ ತೊಂದರೆ ಕೊಡಕ್ ನಾವಿಲ್ಲಿ ಬಂದಿಲ್ಲ. ಮಗನ್ ಕಳ್ಕೊಂಡಿದ್ದೀರಾ, ನಿಮ್ ಕಷ್ಟ ನಮಗ್ ಅರ್ಥ ಆಗುತ್ತೆ. ಆದ್ರೆ ವಿಡಿಯೋ ಕಳ್ಸಿದ್ ಯಾರಂತ ನಮಗ್ ಗೊತ್ತಾಗ್ಬೇಕು. ನಮ್ಗೆ ಯಾವ ಮಗನೂ ಇಲ್ಲ, ನಮ್ಮನ್ನು ಬಿಟ್ಬಿಡಿ. ಯಾವ ಮಗನೂ ಇಲ್ಲ ಅಂದ್ರೆ ಪೃಥ್ವಿ ನಿಮ್ ಮಗ ಅಲ್ವಾ? ಅಲ್ಲ, ಪೃಥ್ವಿ ನಮ್ಮ ಮಗನೂ ಅಲ್ಲ, ಇವಳು ನನ್ನ ಹೆಂಡತಿನೂ ಅಲ್ಲ. ನಾವು ನಟರು ಸರ್. ನಾವು ಜೂನಿಯರ್ ಆರ್ಟಿಸ್ಟು, ಯಾರೋ ಕರೆದು ಆಕ್ಟ್ ಮಾಡ್ಸಿದ್ರು, ನಾವು ಮಾಡಿದ್ವಿ ಅಷ್ಟೇ. ಆಕ್ಟರ್ಸಾ? ಯಾರ್ ಕರ್ಸಿದ್ ನಿಮ್ಮನ್ನ? ಯಾರು ಅಂತ ಗೊತ್ತಿಲ್ಲ, ಫೋನ್ ಮಾಡಿ ದುಡ್ಡು ಕೊಡ್ತೀವಿ, ಇಂಥ ದಿನ ಇಷ್ಟೊತ್ತಿಗೆ ಬಂದು ಗಲಾಟೆ ಮಾಡಿ ಅಂತ ಹೇಳಿದ್ರು, ಮಾಡಿದ್ವಿ ಅಷ್ಟೇ. ನೀನಾ ಆ ಫೋಟೋ ತೋರ್ಸು. ಘೋರ ಸಮುದ್ರ ಹುಡುಕಬೇಕು, ಅಲ್ಲಿ ಯಕ್ಷ ಮಂತ್ರ ಕಾಪಾಡುತ್ತಿರುವ ಕುಟುಂಬವನ್ನು ಹುಡುಕಬೇಕು, ಎಲ್ಲದಕ್ಕೂ ನೀನೇ ದಾರಿ ತೋರಿಸಬೇಕು. ಮಣಿಕಂಠನ ಅವ್ರ ಹೆಸರು? ಅಲ್ಲ, ಮಣಿಭದ್ರ ಯಕ್ಷ ಅಂತ. ಯಾರೋ ಯಕ್ಷ ಎಂದ ಹಾಗಾಯ್ತಲ್ಲ. ಎಲ್ಲಿದಾನ ಅವನು? ಗೊತ್ತಿಲ್ಲ, ಆದ್ರೆ ತುಂಬಾ ತುಂಬಾ ವರ್ಷದ ಹಿಂದೆ ಒಂದ್ ಮಂತ್ರ ಕೊಟ್ನಂತೆ. ತುಂಬಾ ಅಂದ್ರೆ 10 ವರ್ಷದ ಹಿಂದೆನಾ? ಇನ್ನೂ ಹಿಂದೆ. ಹಂಗಂದ್ರೆ 100 ವರ್ಷನಾ? ಒಂದ್ 1000 ವರ್ಷದ ಹಿಂದೆ. ಎಲ್ಲಿದೆ ಮಂತ್ರ? ಭದ್ರವಾಗಿ ಒಂದ್ ಕಡೆ ಇದೆಯಂತೆ. ಮನೆ ಹಿರಿ ಮಗನೋ ಹಿರಿ ಮಗಳೋ ಬಂದ್ ಕೇಳಿದ್ರೆ ಕೊಡ್ತಾರಂತೆ. ಅವ್ರ ಅದನ್ನ ನೋಡ್ಕೋಬೇಕು. ನಾನು ಕೇಳಿದ್ರೆ ಹೇಳ್ತಾರಾ? ಇಲ್ಲಪ್ಪ, ಯಾರಿಗೆ ನಿಜವಾಗ್ಲೂ ಅದ್ರ ಅವಶ್ಯಕತೆ ಇದೆಯೋ ಅವ್ರಿಗೆ ಮಾತ್ರ ಹೇಳ್ತಾರೆ. ಅದವ್ರು ಬಂದು ಕೇಳ್ಬೇಕು ಅಷ್ಟೇ.
ಓ ಮೈ ಗಾಡ್ ಆಮ್ರಪಾಲಿ ಸತ್ತು ಹೋದ್ಲಾ? ನಿನ್ನೆವರೆಗೂ ಈ ಮನೇಲೇ ಇದ್ಲು. ನಾವ್ ಶಿಸ್ ಡೆಡ್. ಅವಳೆ ನಿನ್ ಅಕ್ಕನ ತಂಗಿನ ಅಥವಾ ಫ್ರೆಂಡಾ? ನಿನಗೇನು ಅನ್ನಿಸ್ತಾ ಇಲ್ವಾ? ನಿನ್ನೆ ತಾನೇ ಇದೇ ಮನೇಲಿ ಇದ್ಲು ಛಾಯಾ, ಇವತ್ ಸತ್ತೋಗಿದ್ದಾಳೆ ಅವಳು. ಸೊ ಅಳ್ಬೇಕಾ ನಾನು? ಯುಕ್ತಿ, ದಿನಕ್ಕೆ 1000 ಜನ ಹುಟ್ತಾರೆ ಸಾಯ್ತಾರೆ, ಸತ್ತೋರ್ಗೆಲ್ಲ ಅಳ್ತಾ ಕೂರಕ್ಕಾಗತ್ತಾ? ಅಷ್ಟಕ್ಕೂ ಪೃಥ್ವಿ ಸತ್ತಾಗ ಯಾರತ್ರು? ಯಾರೂ ಇಲ್ಲ, ನಾನೊಬ್ಳೆ ಹತ್ತಿದ್ದು. ನೀನು ಒಂದ್ಸಲ ಅರ್ಥನೇ ಆಗಲ್ಲ. ನಿನಗ್ ಯಾವತ್ತೂ ಅರ್ಥ ಆಗಲ್ಲ. ನಾನು ಅರ್ಥ ಆಗೋದಕ್ಕೂ ಬುದ್ಧಿ ಬೇಕು. ಆಡ್ಕೋಬೇಡ ಛಾಯಾ, ಯಾವಾಗ ನೋಡಿದ್ರೆ ನಾನು ಆಡ್ಕೋತಾನೆ ಇರ್ತೀಯ ನೀನು. ಇರಿಟೇಟ್ ಆಗತ್ತೆ ನನ್ಗೆ. ಏನ್ ಮಾಡ್ತೀಯ ನೀನು? ನನ್ನನ್ನು ಎದುರು ಹಾಕೋತಿಯಾ? ಆಮ್ರಪಾಲಿ ಸತ್ ಹೋಗಿದ್ದಾಳೆ, ಅವ್ರ ಫೋನ್ ಕದಿಯಕ್ ಹೋಗಿ ಸಿಕ್ಕ ಬಿದ್ದಿದ್ಯಾ. ನನ್ ತಮ್ಮ ತಂಗಿ ನಿನ್ ಹಿಂದೆ ಬಿದ್ದಿದ್ದಾರೆ. ಸರಿಯಾದ ಟೈಮಲ್ಲಿ ಸರಿಯಾಗಿ 1-2 ಮಾತಂದ್ರೆ ಸಾಕು, ಈ ಮನೆಯಿಂದ ಹೊರಗ್ ಹೋಗ್ತೀಯ ನೀನು. ನಾನ್ ಹೋದ್ರೆ ಸುಮ್ನೆ ಹೋಗ್ತೀನಿ ಅನ್ಕೋಬೇಡ ಛಾಯಾ. ನನ್ಗೆ ನಿನ್ನಷ್ಟು ಕೆಟ್ಟ ಬುದ್ಧಿ ಇಲ್ದೇ ಇರ್ಬೋದು, ಆದ್ರೆ ನಾನ್ ದಡ್ಡಿ ಅಲ್ಲ. ನಾನ್ ಈ ಮನೆಯಿಂದ ಹೊರಗಡೆ ಹೋದ್ರೆ ಯುಲ್ ಆಲ್ಸೋ ಕಮ್ ವಿತ್ ಮೀ. ನಾನು ಒಬ್ಳೆ ಹೋಗಲ್ಲ ಈ ಮನೆಯಿಂದ, ನಿನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ವೀಲ್ ಚೇರ್ ಮೇಲೆ ಅಲ್ಲ, ಎಲ್ರು ಮುಂದೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಇರು. ಮಾನವೇ, ಈ ಯಕ್ಷ ಮಂತ್ರ ಅಂದ್ಯಲ್ಲ, ಅದನ್ನ ಕಾಪಾಡ್ತಾ ಇರೋ ಮನೆಯವ್ರು ಎಲ್ಲಿ ಸಿಗ್ತಾರೆ? ಏನಂದ್ರಿ? ಯಕ್ಷ ಮಂತ್ರನ? ಹೌದು, ನೀನ್ ಈಗ ತಾನೇ ಹೇಳ್ತಿದ್ಯಲ್ಲ ಮಣಿಭದ್ರ ಯಕ್ಷ ಮಂತ್ರ. ಓ ಅದು ಬರೀ ಕತೆ ಅಷ್ಟೇ. ಕತೆ ಹಾಗೆ ಹುಟ್ಟಲ್ಲ ಅಲ್ವಾ, ಎಲ್ಲಿಂದಾನೋ ಹುಟ್ಬೇಕು. ತುಂಬಾ ಸಲ ಕತೆ ಹುಟ್ಟೋದು ಸತ್ಯದಿಂದ. ಇರ್ಬೋದೇನೋ, ಆದ್ರೆ ಇದು ಮಾತ್ರ ನಿಜವಾಗ್ಲೂ ಕತೆನೆ. ನಾನ್ ಚಿಕ್ಕೋಳಿರ್ಬೇಕಾದ್ರೆ ನಮ್ಮಪ್ಪ ನನ್ಗೆ ಈ ಕತೆ ಹೇಳ್ತಿದ್ರು. ಮಕ್ಳಿಗೆಲ್ಲ ಈ ಯಕ್ಷ ಗಂಧರ್ವ ಅಂತ ಕತೆ ಹೇಳ್ತಾರಲ್ಲ, ಹಾಗೆ ನಾನು ಇವ್ರಿಗೆ ಸುಮ್ನೆ ಹೇಳ್ತಿದ್ದೆ ಅಷ್ಟೆ. ಚೆನ್ನಾಗ್ ಬಂದಿದೆಲ್ಲ ರಂಗೋಲಿ. ರಂಗೋಲಿ ಎಲ್ಲ ಹಾಳಾಗೋಯ್ತು. ಹೋಗ್ಲಿ ಬಿಡಿ, ಒಂದ್ ಕ್ಷಣ ಇದನ್ನ ನೋಡಿ ಖುಷಿ ಪಡೋ ಹಾಗಾಯ್ತಲ್ಲ, ಸಾಕು. ಈ ಪೃಥ್ವಿ ಅಪ್ಪ ಅಮ್ಮ ಅಲ್ಲ ಅಂದ್ರೆ ಏನರ್ಥ? ನನ್ನ ನಿಜವಾದ ಹೆಸರು ಶಾಂತರಾಜ್ ಅಂತ. ಇವಳು ರಮಾ. ನಾವು ನಾಟಕ ಮಾಡಿಕೊಂಡು ಸೀರಿಯಲ್ಲು ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಹಾಕ್ಕೊಂಡು ಕೆಲಸ ಮಾಡ್ತೀವಿ ಅಷ್ಟೇ. ಯಾರೋ ನಿಮಗೆ ಹೇಳಿದ್ರು ಅಂತ ನಮ್ಮ ಅಕ್ಕನ ಮೇಲೆ ಗಲಾಟೆ ಮಾಡಿದ್ದೀರಾ ನೀವು. ನಾಳೆ ದುಡ್ಡು ಕೊಡ್ತೀವಿ ಕೊಲೆ ಮಾಡಿ ಅಂತಾರೆ, ಕೊಲೆ ಮಾಡ್ತೀರಾ ನೀವು? ಹೀಗೆಲ್ಲ ದುಡ್ಡು ತಗೊಂಡು ಮನೆ ಮುರಿಯೋ ಕೆಲಸ ಮಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ನಾಳೆ ನಮ್ಗೆ ಊಟ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ನಾವ್ ಕೆಲಸ ಮಾಡಿದ್ರೇನೆ ದುಡ್ಡು. ದಯವಿಟ್ಟು ನಮ್ ಇದ್ರಲ್ಲ ಏನು ತಪ್ಪಿಲ್ಲ, ನಿಮ್ ಕಾಲ್ ಇಟ್ಕೊಂತೀನಿ. ಯಾರು ನಿಮ್ಗೆ ದುಡ್ಡು ಕೊಟ್ರು? ಯಾರು ನಿಮ್ಗೆ ಹೀಗೆಲ್ಲ ಮಾಡಿ ಅಂತ ಹೇಳಿದ್ರು ಹೇಳಿ? ಗೊತ್ತಿಲ್ಲ ಸರ್, ಅವ್ರು ಯಾರು ಅಂತ ನಮಗ್ ಗೊತ್ತಿಲ್ಲ. ಇವಳ ನೋಡಿ. ಅಲ್ಲ ಮೇಡಮ್, ನಾವ್ ಹೇಳಿದ್ವಲ್ಲ ಅವ್ರ ಮುಖನೇ ನೋಡಿಲ್ಲ ಅಂತ. ತಾನ್ಯ, ಏನಾಗಿದೆ ನಿಂಗೆ? ಯುಕ್ತಿ ಯಾಕೆ ಇದೆಲ್ಲ ಮಾಡ್ತಾಳೆ? ಅಲ್ಲ ಅಣ್ಣ, ಪದೇ ಪದೇ ಅವಳ ಮೇಲೆ ಡೌಟ್ ಪಡ್ಬೇಡಿ, ಸರಿಯಲ್ಲ ಅದು. ಸರ್, ಇದ್ ನಿಮ್ಮನೆ ವಿಷಯ. ಕೆಲ್ಸ ಒಪ್ಕೊಂಡು ನಾವ್ ತಪ್ಪು ಮಾಡ್ಬಿಟ್ವಿ, ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ದಯವಿಟ್ಟು ಬಿಟ್ಬಿಡಿ ಸರ್. ಸಾಧ್ಯನೇ ಇಲ್ಲ. ನಮ್ಮ ಅಕ್ಕನ್ ನೋವು ಕೊಟ್ಟಿದ್ದೀರಾ, ಅವಮಾನ ಮಾಡಿದೀರಾ.
ಬೇರೆ ಏನೇ ಮಾಡಿದ್ರು ನಾನ್ ನಿಮ್ಮನ್ನ ಕ್ಷಮಿಸ್ತಾ ಇದ್ದೆ. ಆದ್ರೆ ನಮ್ಮ ಅಕ್ಕನ್ ನೋವು ಕೊಟ್ಟಿರೋರ್ನ ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ಫೋನ್ ಮಾಡಿ, ಯಾರು ನಿಮ್ಮನ್ನ ನಮ್ಮ ಮನೆಗೆ ಕರೆಸಿ ಈ ಮನೆ ಹಾಳು ಕೆಲಸ ಮಾಡಕ್ ಹೇಳಿದ್ರೋ ಫೋನ್ ಮಾಡಿ ಅವ್ರಿಗೆ ಕರ್ಸಿ. ನಾನು ಅವ್ರನ್ನ ನೋಡ್ಬೇಕು. ಯಾರು ನಮ್ಮ ಅಕ್ಕನ್ಗೆ ನೋವು ಕೊಡ್ಬೇಕು ಅಂತ ಡಿಸೈಡ್ ಮಾಡಿದಾರೋ ಅವ್ರು ನನ್ನ ಕಣ್ ಮುಂದೆ ಬಂದು ನಿಂತ್ಕೋಬೇಕು. ಫೋನ್ ಮಾಡಿ ಅವ್ರಿಗೆ.